ಈ ಮಗು ನಾವು ನಗ್ತಾ ಇದ್ರೆ ಅರ್ಥ ಆಗದೆ ಹೇಗ್ ನೋಡ್ತಿದೆ ನೋಡು. ಹುಚ್ಚ ಹಿಡ್ದಿದೆ ಅಂತ ಅನ್ಕೋತಾಳ, ಇಲ್ಲಾಂದ್ರೆ ಇವಳಿಗೆ ಹುಚ್ಚ ಹಿಡ್ದು ಬಿಡತ್ತ ಅತ್ತೆ. ಮಾಮ್, ಯಾರದು? ಯಾರದು? ಮಾಮ್, ಅಯ್ಯೋ ಯಾರಾದ್ರೂ ಬಂದು ಕಾಪಾಡ್ರೋಲೆ. ಮಾಮ್ ಮಾಮ್ ಹಾವು ಬಂತು. ಮಾಮ್ ಮಾಮ್ ಯಾರಾದ್ರೂ ಕಾಪಾಡ್ರೋಲೆ. ಮಾಮ್ ಮಾಮ್ ಸುಮನಾ, ಅಯ್ಯೋ ಅಮ್ಮ ಕಾಪಾಡ್ರಪ್ಪ, ಯಾರಾದ್ರೂ ಬನ್ನಿ. ಮನೆಯವ್ರು ಯಾರಾದ್ರೂ ಇದ್ರೆ ಬಂದು ಕಾಪಾಡ್ರಪ್ಪ. ಅಯ್ಯೋ ಬನ್ನಿ ಬೇಗ ಎಲ್ಲಾರು. ಅಯ್ಯೋ ಎಲ್ಲಿದ್ದೀರಾ ಬನ್ನಿ, ಬನ್ನಿ ಯಾರಾದ್ರೂ ಕಾಪಾಡಿ. ಅಯ್ಯೋ ಬನ್ನಿ 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 ಬನ್ನಿ, ಯಾರಾದ್ರೂ ಕಾಪಾಡಿ, ಬನ್ನಿ ಬನ್ನಿ. ಅಯ್ಯೋ ಯಾರಾದ್ರೂ ಕಾಪಾಡಿ. ಯಾರು ಬ್ರೋ ಅದು? ನಿನ್ ಹೆಂಡತಿ ನಮ್ಮ ಮಾಮು ಸೀರೆ ಒಳಗಿದಾರೋ. ಮಾಮ್ ಆಲ್ರೆಡಿ ಸೀರೆ ಉಟ್ಕೊಂಡಿದ್ದಾರೆ ಅಲ್ವಾ? ಅವ್ರು ಉಟ್ಕೊಂಡಿರೋ ಸೀರೆ ಅಲ್ಲ ಅಕ್ಕ, ಗಾಯತ್ರಿ ಅಮ್ಮೋರ್ ಸೀರೆ ಒಳಗೆ ಅತ್ತೆ ಮತ್ತೆ ಸುಮನ ಇದ್ದಾರೆ. ಯಾಕೆ ಸೀರೆ ಈ ರೀತಿ ಸುತ್ಕೊಂಡಿದ್ರೆ? ಅವ್ರನ್ನ ಹಾವು ಸುತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಅಂದ್ರೆ ಕತ್ತಗ್ ಸುತ್ಕೊಂಡಿರೋದು ಸೀರೆ ಅಲ್ವಾ? ಹಾವು ಸುತ್ಕೊಂಡಿದೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಗಟ್ಟಿಯಾಗಿ ಸುತ್ಕೊಂಡ್ರೆ ನಮ್ ಪ್ರಾಣನೇ ಹೋಗ್ಬಿಡುತ್ತೆ. ಶ್ ಅಂತ ಓಡಿಸಿದ್ರೆ ಹಾರ್ಕೊಂಡು ಹೋಗೋದಕ್ಕೆ ಅದನ್ ಕಾಗೆ ಅಲ್ಲ ಚಿಕ್ಕಪ್ಪ, ಹಾವು. ನೈನಿ, ನಿನ್ ತಂಗಿನ ಕಾಪಾಡಿ, ಆಮೇಲೆ ನಮ್ಮ ಮಾಮ್ನ ಕಾಪಾಡ್ಬೇಕೋ ಬೇಡವೋ ಅಂತೆಲ್ಲ ಯೋಚಿಸ್ಬೇಡ ಕಣಮ್ಮ. ನೈನಿ, ಗಾಯತ್ರಿ ಪುಟ್ಟಿ ಕೂಡ ಅವ್ರ ಜೊತೆಲೇ ಇದ್ದಾಳೆ. ಗಾಯತ್ರಿ ಗಾಯತ್ರಿನಾ? ಪಾಪ ಗಾಯತ್ರಿ ಗಾಯತ್ರಿ ಪುಟಿ, ಗಾಯತ್ರಿ 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 ಏನಿದು? ಗಾಯತ್ರಿ ಗಾಯತ್ರಿ ಇವಾಗ ಖಂಡಿತ ಕಾಪಾಡ್ತೀಯ ಅಂತ ಅರ್ಥ ಆಯ್ತು. ಮಗು ಎಲ್ಲಿದೆ ಈಗ? ಸುಮನ ಎತ್ಕೊಂಡಿದ್ದಾಳೆ ವಿಕ್ರಾಂತ್. ಏನು ಮಾತಾಡ್ತಿಲ್ವಲ್ಲ? ಇನ್ನೆಲ್ಲಿಂದ ಮಾತು ಬರುತ್ತೆ? ನೋಡ್ತಾ ಇದ್ರೆ ನಮ್ ಗುಂಡಿಗೆನೆ ನಿಂತು ಹೋಗೋ ಆಗಿದೆ. ಅತ್ತಿಗೆ ಸುಮನನ್ ಪರಿಸ್ಥಿತಿ ಏನೋ. ಅಯ್ಯೋ ದೇವ್ರೇ, ಅವ್ರನ್ನ ಕಾಪಾಡ್ದೆ ನೋಡ್ಕೊಂಡು ನಿಂತಿದ್ದೀರಲ್ಲ ಅತ್ತೆ. ಅಯ್ಯೋ ಈ ಮನೇಲಿ ಯಾರು ಇಲ್ವಾ ಕಾಪಾಡೋದಕ್ಕೆ? ಅಯ್ಯೋ ನೀವಾದ್ರೂ ಹೋಗ್ರಿ. ಹಾವು ನನ್ ಕೈಲಾಗಲ್ಲ ಕಣೆ. ಅಯ್ಯೋ ಏನೇ ಅದೇನ್ ದಾರ ಅನ್ಕೊಂಡೆ, ಹಗ್ಗ ಅನ್ಕೊಂಡೆ? ಆ ಹಾವು ನನ್ಗಿಂತ ಉದ್ದ ಇದೆ. ಏನೋ ಸರಿ ನನ್ನ ತಳ್ಳಿದ್ರೆ ಬಾರಿಸ್ಬಿಡ್ತೀನಿ. ಮುಖ ನೋಡ್ ಹೆಂಗ್ ಮುಚ್ಕೋತೀಯ. ನೀವ್ ಗಂಡ್ಸು ಅಂತ ನೂಕಿದ್ದು ಚಿಕ್ಕಪ್ಪ, ನೀವ್ ಸುಮ್ನಿರಿ. ನಾನ್ ಗಂಡ್ಸೆ ಕಣಮ್ಮ, ಆದ್ರೆ ಹಾವು ಗೊತ್ತಿದ್ಯಾ ನಾನ್ ಗಂಡ್ಸೋತ? ಲೇ ಕಾಪಾಡ್ರೋ, ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತಾರ ಅಷ್ಟೇ ಅವರಲ್ಲಿ. ನಮ್ಮ ಅಮ್ಮನ ಸೀರೆನಾ ನೀವ್ ಯಾಕೆ ಹಾಕೊಂಡಿದ್ದೀರಾ? ಇಲ್ಲ ಅಂದ್ರೆ ಗಾಯತ್ರಿನ್ ಯಾಕೆ ಎತ್ಕೋತಿದ್ರು ಇವರು? ನಾಗರಾಜಂಗೆ ಅವರಿಬ್ಬರನ್ನು ಬಿಟ್ಟು ಪಕ್ಕಕ್ಕೆ ಬರೋದಕ್ಕೆ ನೀವ್ ಹೇಳಿ ಅದ್ಗೆ. ಡಮ್ಮೋ ಡಮ್ಮ, ಈಗ ನೈನಿ ಹೇಳಿದ್ರು ನಾಗರಾಜ ಕೇಳಲ್ಲ ವಿಕ್ರಾಂತ್. ಯಾಕೆ ಡಮ್ಮಕ್ಕ? ಯಾರ ಮಾತು ಕೇಳ್ದೆ ಹೋದ್ರೆ ಈಗ ನಿಜವಾಗ್ಲೂ ಇವ್ರ ಪ್ರಾಣ ಹೋಗೋ ಥರ ಇದೆ.
ಬೇರೆ ದಾರಿನೇ ಇಲ್ವಾ? ಲೈ ಲೈ ಕೋಲಲ್ಲಿ ಹೊಡಿರೋ ಹಾವ್ಗೆ. ನಿಮ್ ತಲೆ ಮೇಲೆ ಹೊಡಿಬೇಕು ಮೊದ್ಲು. ಆ ಮೂಕ ಪ್ರಾಣಿಗೆ ಪಾಪ ಹೊಡಿರಿ ಅಂತ ಹೇಳೋ ಅಷ್ಟು ಯೋಚನೆ ಆದ್ರೂ ಹೇಗ್ರಿ ಬರುತ್ತೆ ನಿಮ್ಗೆ? ನೀರ್ ಚುಮುಕ್ಸಿ, ಆಗಾದ್ರೂ ಇದ್ ಬಿಟ್ಬಿಟ್ಟು ಹೋಗುತ್ತೇನೋ. ಲೇ ಇವಳೆ, ಅದೇನ್ ಮದ್ವೆಗ ಬಂದಿದೆ ಪನ್ನೀರ್ ಹಾಕೋದಕ್ಕೆ? ದಮ್ಮಕ್ಕ, ಶಿವಭಕ್ತೆ ನೀನೇ ದಾರಿ ತೋರಿಸ್ಬೇಕು. ಸುಮ್ಮನೆ ಎತ್ಕೊಂಡಿರೋ ಗಾಯತ್ರಿ ದೇವಿನ ಕೆಳಗಿಳ್ಸಕ್ ಹೇಳಿ. ಇಳಿಸಿದ್ರೆ ನನಗೆ ಅರ್ಥ ಆಯ್ತು. ಮಗುನ ಅವ್ರೇನಾದರೂ ಮಾಡ್ಬೋದು ಅಂತ ನಾಗರಾಜ ಅವ್ರಿಗೆ ಈ ಪರಿಸ್ಥಿತಿ ತಂದಿದ್ದಾನೆ. ಸುಮನ, ಗಾಯತ್ರಿನ ಕೆಳಗಿಳಿಸು. ಕೆಳಗ್ ಬಿಡ್ಬೇಡ, ನಿಧಾನ ಕೆಳಗಿಳಿಸು. ಗಾಯತ್ರಿ, ನಾಗರಾಜ, ಅತ್ತೆನ ಸುಮನನ ಬಿಟ್ಬಿಡು. ಗಾಯತ್ರಿ ಪುಟ್ಟಿ ನನಗೆ ಸಿಕ್ಕಾಯ್ತು, ಬಿಟ್ಬಿಡು. ಚಿಕ್ಕಮ್ಮ, ಸೀರೆ ತಗೊಳ್ಳಿ. ಇಸ್ತ್ರಿ ಮಾಡಿದ ಸೀರೆನ ಹಾಳು ಮಾಡ್ಬಿಟ್ರಲ್ಲೇ. ನಮ್ಮನ್ ಕಾಪಾಡೋದ್ ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ರಾ? ಏಯ್ ವಿಕ್ರಾಂತ್, ಯಾಕೆ ಹೊಡೆದಿಯೋ? ಇವಳ ಜೊತೆ ಮಾಮ್ನ ಬಿಟ್ಟು ಬೇರೆ ಯಾರ ಇದ್ದಿದ್ರು ಅವ್ರಿಗೂ ಬಾರಿಸ್ತಿದೆ. ಏನೋ ಹೇಳ್ತಾ ಇದೀಯಾ? ಮೊದಲು ನೀವು ಯಾಕೆ ಗಾಯತ್ರನ ಎತ್ಕೊಂಡು ದೊಡ್ಡಮ್ಮನ ಫೋಟೋ ಹತ್ರ ಹೋದ್ರಿ ಅಂತ ಹೇಳಿ. ಪಾಪ ಬೇಡ ಅಂತ ಡಮ್ಮಕ್ಕ ಹೇಳಿದ್ರು ಕೂಡ ಮಗುನ ಎತ್ಕೊಂಡು ದೊಡ್ಡಮ್ಮನ ಕಳೆ ಇದೆಯಾ ಇಲ್ಲ ಇವಳು ಕಳೆ ಇದೆಯಾ ಅಂತ ತಿಳ್ಕೊಬೇಕು ಅಂತ ಫೋಟೋ ಹತ್ರ ಹೋದ್ರು. ಸ್ವಲ್ಪ ತಾಗಿದ್ರೆ ನಿಮ್ಮಿಬ್ಬರ ಫೋಟೋಗೆ ಹಾರ ಹಾಕ್ಬೇಕಾಗಿತ್ತು. ಸತ್ತೇ ಹೋಗ್ತಿದ್ರಲ್ಲಮ್ಮ. ಮಾಮ್, ಚಿಕ್ಕ ಮಗುಗೂ ಅಮ್ಮನಿಗೂ ಹೋಲಿಕೆ ಏನು? ಪಕ್ಕದಲ್ಲಿ ಗಾಯತ್ರಿ ಅಮ್ಮವ್ರ ಸೀರೆ ಇಟ್ಕೊಂಡು ಹುಡುಗಾಟ ಆಡಕ್ ಹೋದ್ರು ಅನ್ಸುತ್ತೆ. ನಿಮ್ ಟೈಮ್ ಚೆನ್ನಾಗಿತ್ತು, ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇಬ್ರು ಕೂಡ ಸುಮಂಗಲಿಯಾಗಿ ಸತ್ತೋಗ್ತಿದ್ರು. ಬನ್ನಿ ಮ್ಯಾಮ್, ನಾವು ಹೋಗೋಣ, ಬನ್ನಿ ಬನ್ನಿ. ಅಬ್ಬಾ, ಏಯ್ ಸಾಯಿಸ್ತೀಯೇನೋ? ಕೋಲ್ಡ್ ವಾಟ್ರಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ ಮಾಮ್. ಹುಷಾರು ಮಾಮ್, ಇವಾಗ ರಿಸ್ಕ್ ತಗೊಳ್ದೇ ಇರೋದೇ ಒಳ್ಳೇದು ಅಂತ ಅನ್ಸುತ್ತೆ. ಏನಾಯ್ತು? ಇನ್ನು ಏನಾಗ್ಬೇಕು ಅಂತ ಇನ್ನೊಂದು ಸ್ವಲ್ಪ ಹೊತ್ತೇನಾದ್ರೂ ಹಾವು ನಿಮ್ಮನ್ನ ಸುತ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನ ಸ್ಮಶಾನ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾವು. ನಾನು ಸಾಯಲ್ಲ ಕಣೋ. ಯಾಕೆ? ನನ್ನನ್ನ ಗಾಯತ್ರಕ್ಕನ್ನೇ ಸಾಯಿಸ್ಬೇಕು. ಇಲ್ಲಿ ನೋಡು, ಇದು ಬೇಡ್ಕೇನೋ ಅವಶ್ಯಕತೆನೋ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ,
ಹೀಗೆಲ್ಲ ಮಾತಾಡ್ಬೇಡಿ ಮಾಮ್ ನೀವು. 100 ವರ್ಷ ಬದುಕ್ತೀನಿ ಏನೂ ಆಗಲ್ಲ ಅಂತ ರೋಡ್ ಮಧ್ಯದಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗಿ ಪ್ರಾಣ ಹೋಗುತ್ತಷ್ಟೇ. ಅಯ್ಯೋ, ನಿಮ್ಗೂ ಅದನ್ನೇ ಹೇಳ್ತಾ ಇರೋದು. ದೊಡ್ಡ ಮನೆ ಬರ್ಬೇಕು, ಅವ್ರ ಕೈಯಿಂದನೇ ನಾನು ಸಾಯೋದು ಅಂತೆಲ್ಲ ನೀವು ಮಾತಾಡ್ತಾ ಇದ್ರೆ ಪಟ್ ಅಂತ ಹೋಗುತ್ತೆ ನಿಮ್ ಪ್ರಾಣ. ಏ ವಲ್ಲಭ, ಸಾವನ್ ಸಹಿಸ್ಕೋಬಹುದು, ಆದ್ರೆ ನೋವನ್ನ ಸಹಿಸಕ್ಕಾಗಲ್ಲ. ಕುತ್ಕೆ ನೋವನ್ನೇ ತಡ್ಕೋತಿಲ್ಲ, ಪ್ರಾಣ ಹೋದ್ರೆ ಹೇಗೆ ತಡ್ಕೋತೀರಾ? ಏಯ್, ಆ ವಿಷಯ ಬಿಟ್ಬಿಡು. ಗಾಯತ್ರಿ ದೇವಿ ಎಲ್ಲೋ ಇಲ್ಲ ಕಣೋ, ಈ ಮನೆಯಲ್ಲೇ ಇದ್ದಾಳೆ. ಏನ್ ಹೇಳ್ತಿದ್ದೀರ ಮಾಮ್? ದೊಡ್ಡಮ್ಮ ಇಲ್ಲೇ ಇದ್ದಾರಾ? ಹೌದು. ಎಲ್ಲಿ? ಮತ್ತೆ ದೇವದ ಕತೆ ಶುರುವಾಯ್ತಾ ಹೇಗೆ? ಒಂದು ಸಲ ಏನಾಯ್ತು ಅಂತ ನೆನ್ಪು ಮಾಡ್ಕೋವಲ್ಲಭ. ಗಾಯತ್ರಿ ಪುಟ್ಟಿನ ಸುಮನ ಎತ್ಕೊಂಡು ಗಾಯತ್ರಕ್ಕನ್ ಫೋಟೋ ಹತ್ರ ಹೋಗಿ ಹೋಲ್ಸಿ ಮಾತಾಡಿದ ತಕ್ಷಣ ಅವ್ರ ಸೀರೆಲಿ ಒಂದು ಗಾಳಿಗ್ ಹಾರಿ ನಮ್ಮೇಲೆ ಬಿತ್ತು ಅಂತಂದ್ರೆ ಗಾಯತ್ರಕ್ಕ ಇಲ್ಲೇ ಇದ್ದಾಳೆ ಅಂತ ಅರ್ಥ. ಸತ್ತೋದ್ರೆ ದೆವ್ವಾಗಿ ಬರ್ಬೇಕು, ಬದುಕೇ ಇದ್ರೆ ಮಗು ಆಗಾದ್ರೂ ಬರ್ಲೇಬೇಕಲ್ವಾ ಮಾಮ್? 1.5 ವರ್ಷದಿಂದ ಇಲ್ಲಿ ತನಕ ಗಾಯತ್ರಕ್ಕ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಲಿಲ್ಲ, ಆದ್ರೆ 1 ವರ್ಷದೊಳಗಡೆ ಖಂಡಿತ ಸತ್ ಹೋಗಿರ್ಬೇಕು. ಈ ಮನೆ ಹತ್ರ ಬಂದು ಚಿಕ್ಕ ಮಗು ಆಗಿರೋ ಗಾಯತ್ರಿ ಪುಟ್ಟಿ ದೇಹದೊಳಗೆ ಆಶ್ರಯ ಪಡ್ಕೊಂಡು ತನ್ನ ಸೇಡ್ ತೀರಿಸ್ಕೊಳ್ಳೋ ಪ್ರಯತ್ನನ ಮಾಡ್ತಾ ಇರಬೇಕು. ಏನು ಮಾಮ್, ಅಖಂಡ ಸ್ವಾಮಿಗಳು ನೋಡಿದ್ರೆ ದೊಡ್ಡಮ್ಮ ಪುನರ್ಜನ್ಮ ತಗೊಂಡು ಜೀವಂತವಾಗೇ ಇದ್ದಾರೆ ಅಂತಿದ್ದಾರೆ. ನೀವು ನೋಡಿದ್ರೆ ಹುಟ್ಬೇಕಾದ್ರೇನೆ ಪ್ರಾಣ ಕಳ್ಕೊಂಡು ಚಿಕ್ಕ ದೇವದ ತರ ತಿರುಗ್ತಿರ್ಬೇಕು. ಅದಕ್ಕೇನೆ ಗಾಯತ್ರಿ ಅಂತ ಹೆಸರಿಟ್ಕೊಂಡ್ರು ಆ ಅನಾಥ ಮಗು ತಂಟೆಗೆ ಹೋದ್ರೆ ಹಾಗಾಗ್ತಿದೆ ಅಂತಿದ್ದೀರಾ. ಯಾವ್ದು ನಿಜ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಈಗ ಗಾಯತ್ರಿಗೆ ಗಾಯತ್ರಿ ದೇವಿ ಅಂತ ಅವರು ಗಾಯತ್ರಕ್ಕನ ಹೆಸರು ಇಟ್ಟಿರೋದ್ರಿಂದ ಆತ್ಮ ಮಗುವಲ್ಲಿ ಆಶ್ರಯ ಪಡೆದಿರಬಹುದು. ಕೇಳಿಸ್ಕೊತಾ ಇದ್ರೆ ನಿಜನೇ ಅಂತ ಅನ್ಸುತ್ತೆ. ಸ್ವಲ್ಪ ಭಯ ಕೂಡ ಆಗುತ್ತೆ. ಆದ್ರೆ ಅಖಂಡ ಸ್ವಾಮಿಗಳು ನಂಬೇಕಾ ನಿಮ್ಮನ್ನ ನಂಬೇಕಾ ಗೊತ್ತಾಗ್ತಾ ಇಲ್ಲ. ನಾನ್ ಗೆಸ್ ಮಾಡಿರೋದು ಸರಿನಾ ತಪ್ಪಾ ಅಂತ ಪರೀಕ್ಷೆ ಮಾಡಬೇಕು. ಇನ್ಯಾವ ಎಕ್ಸಾಮು ಬೇಡ ಮ್ಯಾಮ್, ನಿಮ್ಮಿಂದ ನಾನು ಸೋತೋಗ್ಬಿಟ್ಟಿದ್ದೀನಿ. ಹೋದ್ರೆ ಹೋಗ್ತೀಯ? ನನಗಿನ್ನೊಬ್ಬ ಮಗ ಇದ್ದಾನೆ. ಹಾ, ನನ್ಗಿರೋದು ನೀವೊಬ್ರೇ ಅಮ್ಮ ಮಾಮ್, ಅರ್ಥ ಮಾಡ್ಕೊಳ್ಳಿ. ಏಯ್, ನಾನು ಹೇಳ್ದಂಗೆ ಮಾಡು, ನಿನಗೆ ಗೊತ್ತಾಗತ್ತೆ. ಏನಕ್ಕ ಈ ಹುಚ್ಚಾಟ? ನಿನ್ ಮೇಲ್ ಹಾಕಿದ್ದು ಗಾಯತ್ರಿ ಅಮ್ಮೋರ್ ಸೀರೆ ಅಲ್ಲ ಸುಮನ, ಅದು ನಿನ್ ಸೀರೆ. ಆದ್ರೂ ಕೂಡ ಹೀಗ್ ಮಾಡಿದ್ರೆ ಭಯ ಆಗಲ್ವಾ? ತಪ್ಪು ಮೇಲೆ ತಪ್ಪು ಮಾಡ್ತಾ ಹೋದ್ರೆ ನಾಳೆ ನೀನ್ ಉಟ್ಕೊಂಡಿರೋ ಸೀರೆನೂ ಉಳಿಸ್ಕೊಳ್ಳಲ್ಲ, ಭಯದಲ್ಲಿ ಎತ್ತಿ ಎಸಿತ್ಯ. ಅಂತ ಕೆಲ್ಸ ಎಲ್ಲ ನಾನ್ ಮಾಡೋದೇ ಇಲ್ಲ. ನೀನ್ ಮಾಡೋದೇ ಅಂಥ ಕೆಲ್ಸಗಳು. ನನ್ ಗೌಮಾನ ಮಾಡಕ್ಕೆ ಬಂದಿದ್ಯಾ? ನಿನ್ನೂ ಬದುಕಕ್ ಬಿಟ್ಟಿದೀನಿ ಅಂತ ಯಾಕೆ ಅನ್ಕೋತಾ ಇಲ್ಲ? ಏನಕ್ಕ ನಿನ್ ದಬ್ಬಾಳಿಕೆ? ಯಾಕೆ ಹೀಗ್ ಮಾಡ್ತಿದ್ಯಾ? ಗಾಯತ್ರಿ ಪುಟ್ಟಿನ ನೋಡಕ್ಕೂ ಇಷ್ಟ ಪಡ್ದೇ ಇರೋ ನೀನು ಎತ್ಕೊಂಡಿದ್ಯಾ ಅಂದ್ರೆ ಏನಾದ್ರೂ ಉದ್ದೇಶ? ನಾನೇನ್ ಮಾಡ್ದೆ? ನನಗ್ ನಿಂತರ 2-3 ಇಲ್ಲ ಅಂದ್ರು ಒಬ್ಬ ಮಗ್ಳು ಉಲುಚಿದಾಳೆ. ಮಕ್ಳನ್ನ ಹೇಗ್ ನೋಡ್ಕೋಬೇಕು ಅಂತ ನನಗೂ ಗೊತ್ತು. 100 ಕೋಟಿ ಆಸ್ತಿ ಇರೋ ಗಾಯತ್ರಿನೇ ಬೇರೆ, ಆಸೆ ಮಾತ್ರ ಇಟ್ಕೊಂಡು ಅವಕಾಶಕ್ಕೋಸ್ಕರ ಕಾಯೋ ಅಂತ ನಿನ್ ಮಗಳು ಉಲಿಚಿನೇ ಬೇರೆ. ದೂರ ಮಾಡಿರೋದು ನೀವೇ, ಡಿಫ್ರೆಂಟ್ ಆಗಿ ನೋಡ್ತಿರೋದು ನೀವೇ. ಉಲುಚಿನ ನೀನ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಬಂಗಾರದ ತರ ನಾವ್ ನೋಡ್ಕೋತೀವಿ. ಬೇಡ ಬಿಡಕ್ಕ, ನನ್ನ ಹತ್ರನೇ ಎಷ್ಟೊಂದು ಒಡವೆಗಳಿವೆ. ನಿನ್ ಹತ್ರ ಮಿತಿ ಮೀರಿ ಜಾಸ್ತಿ ಇದೆಯಲ್ವಾ ಇವಾಗ? ಗಾಯತ್ರಿನ ದತ್ತು ತಗೊಂಡ್ ಹಾಗೆ ಇನ್ನೊಂದೆರಡು ಮಕ್ಳನ್ನ ತಗೊಂಡು ಅನ್ನಪ್ರಾಶನ, ನಾಮಕರಣ, ಕೂದಲು ತೆಗ್ಸೋ ಫಂಕ್ಷನ್, ಹೀಗೆ ನಿಂಗೆ ಇಷ್ಟ ಬಂದಿದ್ನೆಲ್ಲ ಮಾಡ್ಕೋ. ಈಗ ಯಾರು ಬೇಡ ಅಂದ್ರು? ಅಯ್ಯೋ, ಗಾಯತ್ರಿ ಪುಟ್ಟಿನ ಎತ್ಕೊಂಡು ಏನ್ ಮಾಡಕ್ ಹೊರಟಿದ್ದೆ ಅಂತ ಕೇಳಿದ್ರೆ ಏನೇನೋ ಮಾತಾಡ್ತಿದ್ಯಲ್ಲ ನೀನು. ಮಾತನ್ನ ತಿರುಗಿಸಿ ಜಗಳ ಸ್ಟಾರ್ಟ್ ಮಾಡೋದ್ರಲ್ಲಿ ಇವಳು ನಂಬರ್ 1 ಅತ್ಗೆ ಬಾಯಿಗೆ ಬಂದಾಗ ಮಾತಾಡಿ ಎಲ್ರಿಗೂ ಬೇಜಾರು ಮಾಡಿಸ್ತಾಳೆ. ಆದ್ರೆ ಸುಮ್ನೆ ಇರಲ್ಲ, ಹೊಡಿತಾ ಇರ್ತಾರೆ ಕೆನ್ನೆಗೆ. ಜೊತೆಗೆ ಏನೋ ದೊಡ್ಡ ಕೆಲ್ಸ ಮಾಡಿದ್ರು ಅಂತ ಬಿಲ್ಡಪ್ ಬೇರೆ ತಗೋತಾರೆ.
ಏಟ್ ಬಿದ್ರು ಬದಲಾಗದೆ ಇರೋ ಅಂತ ಕಲ್ಲು ಬಂಡೆ ಅಂತ ಕಣೆ ನೀನು. ನೋಡು, ನಮ್ಮ ಮಾಮ್ ಜೊತೆ ಕೈ ಜೋಡಿಸಿದ್ರೆ ನಿನಗೆ ಸಿಗೋದು ಪಾಲಲ್ಲ, ಬೇಡಿನೇ. ಹೇಳೋ ಅವಶ್ಯಕತೆ ಇಲ್ಲ ವಿಕ್ರಾಂತ್ ಅವರೇ, ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ರು ಇವಳು ಈಗ ಮಾಡಿದ್ರೆ ಏನನ್ಬೇಕದ್ಗೆ? ಅಯ್ಯೋ, ಮಗುನ್ ಎತ್ಕೊಳ್ಳೋದ್ ಪಾಪ ಅಂದ್ರೆ ಅಳ್ಬೇಕೋ ನಗ್ಬೇಕೋ ಗೊತ್ತಾಗ್ತಿಲ್ಲ. ನಾನೇನಾದ್ರೂ ಅವಳನ್ನ ಎತ್ಕೊಂಡು ಹೋಗಿ ಬಚ್ಚಿಟ್ಟು ನಿಮ್ ಹತ್ರ ಡಿಮ್ಯಾಂಡ್ ಮಾಡಿದ್ನಾ? ತಮಾಷೆಗೂ ಹೀಗೆಲ್ಲ ಮಾತಾಡ್ಬೇಡ ಸುಮನ. ಯಾರೋ ಮಾಡೋ ಕೆಲ್ಸಕ್ಕೆ ನೀನ್ ಬಲಿ ಆಗ್ತೀಯ. ಅರ್ಥ ಆಯ್ತು. ಏನ್ ಅರ್ಥ ಆಯ್ತೋ ಏನೋ, ನೀನಂತೂ ಬದಲಾಗಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಸಲಹೆ ಕೊಟ್ಟಿದ್ದಾಯ್ತಲ್ಲ, ಥ್ಯಾಂಕ್ಸ್ ಅಕ್ಕ. ಈಗ ನೀನು ದಯಮಾಡ್ಸು. ಹೇಳ್ದ ಹಾಗೆ ಗಾಯತ್ರಿನ ಎತ್ಕೊಂಡು ಹೋದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದೇನಿದು ಇವತ್ತು ಹೀಗಾಗೋಯ್ತಲ್ಲ? ಮನೆ ಒಳಗೆ ಹೋಗೋಕೆ ಮುಂಚೆನೆ ಡಮ್ಮಕ್ಕ ಕಾಣಿಸ್ಕೊತಿದ್ದಾಳಲ್ಲ. ನಾನು ಅನ್ಕೊಂಡಿರೋದಕ್ಕೇನಾದರೂ ಅಡ್ಡಿ ಮಾಡ್ತಾಳ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಾಯ್ ಗಾಯತ್ರಿ. ನೀನು ಹಲೋ ಅಂತ ಹೇಳ್ಬೇಕು. ಸೊಳ್ಳೆ ಕಚ್ಚಿದ್ರು ಅಮ್ಮ ಅಂತ ಹೇಳಕ್ ಬರಲ್ಲ. ಅಂಥದ್ರಲ್ಲಿ ನಿನ್ಗೆ ವಿಶಾಲ್ ಬಾವ ಅವ್ರ ತಾಯಿ ಹೆಸರು ನಿನಗಿಟ್ಟು ಗಾಯತ್ರಿ ದೇವಿ ಅಂತ ನಾಮಕರಣ ಬೇರೆ ಮಾಡಿ ಎಲ್ಲ ಆಸ್ತಿನೂ ಬರ್ದ್ಕೊಟ್ಬಿಟ್ರಲ್ಲೇ. ಈಗ ನಾವು ಮನೆಯಿಂದ ಆಚೆ ಹೋಗಿ ನಿಮ್ ದತ್ತು ಅಮ್ಮ ನೈನಿಗ್ ಫೋನ್ ಮಾಡಿ ನಿನ್ ವ್ಯಾಲ್ಯೂನ್ ತಿಳ್ಕೊಳ್ಳೋಣ್ವಾ? ಬಾ 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 ಬಾ, ನನ್ ಪುಟ್ಟು ಬಂಗಾರ ಕೂಸು. ಬಾ 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 ಬಾ, ಗುಡ್ ಗರ್ಲ್. ಮಾತಾಡದೆ ಹಾಗೆ ಹೋಗ್ತಿದ್ಯಲ್ಲ ನಾಗವೇಣಿ. ನಿನ್ ಧ್ಯಾನದಲ್ಲಿದ್ದಲ್ಲ, ಯಾಕೆ ಅದನ್ನ ಹಾಳು ಮಾಡಬೇಕು ಅಂತ. ಸೀರೆ ಕುಂಕುಮ, ತಲೆ ಮೇಲೆ ಬುಟ್ಟಿ, ಹೊಸ ವೇಷದಲ್ಲಿ ಬಂದಿದ್ಯಾ? ಮಂಗಳ ಗೌರಿ ವ್ರತನ ಮಾಡ್ತಾ ಇದ್ದೀನಿ ಡಮ್ಮಕ್ಕ. 9 ಜನ ಮುತ್ತೈದೆಯರ್ಗೆ ಬಾಗ್ನ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಇನ್ನೊಂದು 4 ಜನ ಕೊಡ್ಬೇಕಲ್ವಾ? ಅದಕ್ಕೆ ಬಂದಿದ್ದೀನಿ. ಡಮ್ಮೋ ಡಮ್ಮ, ವ್ರತದ ಹೆಸರಲ್ಲಿ ನೀನು ಉಲೂಚಿನ್ ಕರ್ಕೊಂಡು ಹೋಗಕ್ ಬಂದಿದ್ಯಲ್ವಾ? ಅಬ್ಬಾ, ಕಾಫಿ ತಗೊಂಡ್ಬರೋದಕ್ಕೆ ಎಷ್ಟೊತ್ತ? ಬೇಗ ಬಾ. ಬೇಗ ಕುಡಿರಿ. ಕಾಫಿ ಆರದ್ಮೇಲೆ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ಯಾ? ಅಬ್ಬಾ, ಸಿಡಿ ಸಿಡಿ ಮಾಡಬೇಡ್ರಿ. ಸಕ್ಕರೆ ಸಾಕಾ ಇನ್ನೂ ಬೇಕಾ ಅಂತ ಬೇಗ ಕುಡಿರಿ ಅಂತ ಹೇಳ್ದೆ. ನಾನು ಪಟ್ಟಂತ ಲೋಟ ಎತ್ಕೊಂಡು ಏನಾದ್ರು ಬಿಸಿ ಬಿಸಿ ಕಾಫಿನ ನಾನು ಬೈಕ್ ಸೋರ್ಕೊಂಡ್ರೆ ಆಮೇಲೆ ನಾನೇನು ಮಾತಾಡಕ್ಕಾಗಲ್ವೇ? ಎಲ್ಲಿಗೆ ಸುಮ್ಮಿ? ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ಬಾರ್ದು ಚಿಕ್ಕಿ. ಬಿಸಿಲಲ್ಲಿ ಉಲೂಚಿನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಮ್ಮ? ನಮಗ್ ಕೊಡು, ನಾವು ಆಟ ಆಡಿಸ್ತೀವಿ. ಸೆರಗಲ್ ಮುಚ್ಚಿದ್ರೆ ಬಿಸಿಲು ತಾಕಲ್ಲ. ಆದ್ರೂ ಅವಳೇ ನಡ್ಕೊಂಡು ಹೋಗಲ್ಲ ಬಿಡಿ, ಕ್ಯಾಬಲ್ಲಿ ಹೋಗಿ ಬರ್ತಾಳೆ. ಉಲ್ಲುಚಿನೋ ಆಡಿಸ್ದಾಗ ಆಗುತ್ತೆ ಅನ್ಕೊಂಡೆ ಡಮ್ಮಕ್ಕ. ಬರೋದ್ ಬಂದೆ, ಕರ್ಕೊಂಡು ಹೋಗದೆ ಇದ್ರೆ ತಾಯಿಗೆ ಕಷ್ಟ ಅಲ್ವಾ? ದೊಡ್ಡಬೊಟ್ಟಮ್ಮ ಬಂದಿದ್ದಾಳಲ್ಲ, ಡಮ್ಮಕ್ಕ ನೋಡಿದ್ರೆ 100 ಪ್ರಶ್ನೆಗಳು ಕೇಳ್ತಾಳೆ. ಏನ್ ಮಾಡೋದು?
ಒಳ್ಳೆ ಮುಹೂರ್ತದಲ್ಲಿ ಬಂದಿದ್ಯಾ. ಸುಮನಾ ಕೂಡ ಆಚೆ ಹೋಗ್ತಿದ್ದಾಳೆ ನೋಡು. ಹೌದು, ಅವಳು ಉಲ್ಲುಚಿನ ಕರ್ಕೊಂಡು ಹೋಗ್ಬಿಟ್ರೆ ನಾನಿಲ್ಲಿ ಯಾರನ್ನ ಆಟ ಆಡಿಸ್ಲಿ?